ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಧು ವೆಂಕಟೇಶ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ವೀಡಿಯೋಸ್ನ ಮಾಡಿ ಹಾಕಿದ್ದೆ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ನಾನು ನೆಕ್ಸ್ಟ್ ನಂದು ಒಂದು ಡೆಲಿವರಿ ಎಲ್ಲಾಯಿತು, ಹೇಗಾಯಿತು, ಎಷ್ಟು ಚಾರ್ಜ್ ಆಯಿತು, ಬಿಲ್ ಆಯಿತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಅಂತ ಹೇಳಿ. ಆ್ಯಂಡ್ ದಿಸ್ ಈಸ್ ಪಾರ್ಟ್ 2 ವಿಡಿಯೋ. ಓಕೆ, ಸೊ ನಾನು ಡೆಲಿವರಿ ಮಾಡಿಸ್ಕೊಂಡಿದ್ದಂಥ ಹಾಸ್ಪಿಟಲ್ ಹಾಸ್ಪಿಟಲ್ ಮಾತ್ರ ಮಂಗಳ ಹಾಸ್ಪಿಟಲ್. ಆ್ಯಂಡ್ ನನಗೆ ಡೆಲಿವರಿ ಮಾಡಿದಂಥ ಡಾಕ್ಟರ್ ಸಂಜನಾ ಅಂತ ಹೇಳಿ. ಶಿ ಈಸ್ ವೆರಿ ಸ್ವೀಟ್, ಓಕೆನಾ. ಬಿಕಾಸ್ ನನಗಂತೂ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ಹೇಳಿ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರನೇ ನಾನು ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ. ಸೊ ನಾವು ಹೋಗಿ ಅಡ್ಮಿಟ್ ಆಗಿದ್ದು ಥರ್ಸ್ಡೇ ಹೋದ್ವಿ, ಅಡ್ಮಿಟ್ ಆದ್ವಿ. ಸೊ ನಾವೇನು ಅಂದ್ಕೊಂಡ್ವಿ, ನನಗೆ ಪೇಯ್ನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಂಗೆ 15 ಡೇಸಿನ ಲೈಟಾಗಿ ಪೇಯ್ನ್ ಇತ್ತು. ಆ್ಯಂಡ್ ಅಟ್ ದ ಎಂಡ್ ತುಂಬಾ ಪೇಯ್ನ್ ಜಾಸ್ತಿ ಆಯಿತು ಅಂತ ಹೇಳಿ ನಾವು ಹೋಗಿ ಅಡ್ಮಿಟ್ ಆದಾಗ ಓಕೆ ಥರ್ಸ್ಡೇ ಅಡ್ಮಿಟ್ ಆಗಿದ್ದೀವಿ ಅಂತ ಹೇಳಿ, ಥರ್ಸ್ಡೇನೇ ಡೆಲಿವರಿ ಆಗುತ್ತೆ ಅನ್ನೋ ಒಂದು ಖುಷಿಲಿದ್ವಿ. ಬಿಕಾಸ್ ಪೇಯ್ನ್ ಇತ್ತು ಅಲ್ವಾ, ಅದಕ್ಕೆ. ಸೊ ಹೋಗಿ ಆಲ್ಮೋಸ್ಟ್ ಒಂದು ಮಾರ್ನಿಂಗ್ 11:30 ಆಗಿತ್ತು. ನಾವು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಬಂದರು. ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡ್ವಿ. ಡಾಕ್ಟರ್ ಬಂದುಬಿಟ್ಟು ಚೆಕ್ ಮಾಡಿದರು. ಇಲ್ಲಿ ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ತಿದ್ವಲ್ಲ, ಸೊ ಚೆಕ್ ಮಾಡಿದರು. ಅವ್ರು ಹೇಳಿದರು, ನೋಡೋಣ ಒಂದು ಟ್ಯಾಬ್ಲೆಟ್ ಕೊಟ್ಟು ನೋಡೋಣ, ಟ್ಯಾಬ್ಲೆಟಲ್ಲಿ ಪೇಯ್ನ್ ಜಾಸ್ತಿ ಆಗಿ ನಾರ್ಮಲ್ ಡೆಲಿವರಿ ಆದಷ್ಟು ಬೇಗ ಆಗಲಿ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಸೊ ನನಗೂ ಅದೇ ಥರ ಒಂದು ಟ್ಯಾಬ್ಲೆಟ್ ಕೊಟ್ಟರು. ಪೇಯ್ನ್ ತುಂಬ ಚೆನ್ನಾಗಿ ಬಂತು. ಆಲ್ಮೋಸ್ಟ್ ನಂಗೆ ಥರ್ಸ್ಡೇ ನೈಟ್ ಎಲ್ಲ ಬಂತು, ಅಪ್ ಟು ಫ್ರೈಡೇ ಮಾರ್ನಿಂಗ್ ತನಕ ಪೇಯ್ನ್ ಇತ್ತು. ಬಟ್ ಸ್ಟಿಲ್ ನಾರ್ಮಲ್ ಡೆಲಿವರಿ ಆಗಲಿಲ್ಲ. ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಮಾಡಿದರು, ಜೆಲ್ ಅಪ್ಲೈ ಮಾಡುವಂಥ ಒಂದು ಪ್ರೊಸೀಜರ್. ಸೊ ಅದರಲ್ಲೂ ನನಗೆ ಡೆಲಿವರಿ ಆಗಲೇ ಇಲ್ಲ. ಬಟ್ ಪೇಯ್ನ್ ಇತ್ತು, ಪೇಯ್ನ್ ತುಂಬ ಚೆನ್ನಾಗಿತ್ತು. ಬಟ್ ನಾರ್ಮಲ್ ಡೆಲಿವರಿ ಆಗಲಿಲ್ಲ. ಎಷ್ಟರ ಮಟ್ಟಿಗೆ ಪೇಯ್ನ್ ಇತ್ತು ಅಂದರೆ, ನಾನು ಕಂಪ್ಲೀಟ್ ಹಾಸ್ಪಿಟಲಲ್ಲಿ ಸ್ಟೆಪ್ಸ್ ಹತ್ತು ಇಳಿದು ಮಾಡಿದ್ದೀನಿ, ಎಕ್ಸಸೈಸ್ ಮಾಡಿದ್ದೀನಿ. ಆಲ್ಮೋಸ್ಟ್ 9 ಮಂತಿಂದ ಏನೇನು ಮಾಡಿರಲಿಲ್ಲ, ಡೆಲಿವರಿಗೋಸ್ಕರ 2 ಡೇಸಲ್ಲಿ ಕಂಪ್ಲೀಟ್ ಮಾಡಾಕಿದ್ದೆ ನಾನಂತೂ. ನನಗೆ ಅಲ್ಲಿ ಹಾಸ್ಪಿಟಲಲ್ಲಿ ನನ್ನ ತಾಯಿ, ನಮ್ಮ ಅಕ್ಕ, ನನ್ನ ಹಸ್ಬೆಂಡ್ 3 ಜನ ಕೂತ್ಕೊಂಡು ಒನ್ ಬೈ ಒನ್. ಈಗ ಒಬ್ಬರು ಬಂದು ಎಕ್ಸಸೈಸ್ ಮಾಡಿಸಿದ್ರೆ ಅವ್ರ ಟರ್ನ್ ಮುಗಿದ ತಕ್ಷಣ ಇನ್ನೊಬ್ರು ಬಂದು ಎಕ್ಸಸೈಸ್ ಮಾಡಿಸೋದು, ಇನ್ನೊಬ್ರು ಬಂದು ವಾಕಿಂಗ್ ಕರ್ಕೊಂಡು ಹೋಗೋದು, ಈ ಥರ ಮಾಡಿಸ್ತಾಯಿದ್ರು ಕಂಪ್ಲೀಟಾಗಿ. ಎಷ್ಟು ಟ್ರೈ ಮಾಡಿದ್ರು ನಾರ್ಮಲ್ ಡೆಲಿವರಿ ಆಗಲೇ ಇಲ್ಲ. ನಂಗೆ ಅದೊಂದು ದೊಡ್ಡ ಬೇಜಾರಿದೆ. ಲಾಸ್ಟಿಗೆ ಏನಾಯಿತು ಅಂದರೆ, ಅಪ್ ಟು ಥರ್ಸ್ಡೇ 11 o'clock ನನಗೆ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಆಗಿತ್ತು ಪೇಯ್ನ್ ಇಲ್ಲಿಂದ ಮನೆಯಿಂದ ಹೋಗೋ ಅಷ್ಟರಲ್ಲೇ. ಸೊ ಥರ್ಸ್ಡೇ ಮಾರ್ನಿಂಗಿಂದ ಫ್ರೈಡೇ ಈವ್ನಿಂಗ್ 7-7:30 ತನಕನೂ ಪೇಯ್ನ್ ತಡ್ಕೊಂಡು ನಾನು ಹೆಂಗಾಗ್ಬಿಟ್ಟಿದ್ದೇನೆ. ಅದ್ರ ಜೊತೆಗೇ ನಾನು ಎಕ್ಸಸೈಸು, ವಾಕಿಂಗ್ ಎಲ್ಲನೂ ಮಾಡ್ತಿರೋದ್ರಿಂದ ನಂಗೆ ಕಂಪ್ಲೀಟ್ ಸುಸ್ತಾಗಿಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಸುಸ್ತಾಗಿದೆ ಅಂದರೆ, ಚಾನ್ಸಸ್ಸೇ ಇರಲಿಲ್ಲ ನನಗೆ ನಾರ್ಮಲ್ ಡೆಲಿವರಿ ಆಗೋ ಥರ. ಅಟ್ ದ ಲಾಸ್ಟ್ ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡಿದ್ದು C-section ಅಂತ ಹೇಳಿ. ಆ್ಯಂಡ್ ನಾನು ಅದಕ್ಕೂ ರೆಡಿ ಇರಲಿಲ್ಲ. C-section ಬೇಡ, ನಂಗೆ ನಾರ್ಮಲ್ಲೇ ಬೇಕು ಅಂತ ಹೇಳಿ ಮತ್ತು ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಡಾಕ್ಟ್ರ್ ಹತ್ರ, ಇನ್ನೂ ಒಂದು ದಿವಸ ಆದರೂ ಪರವಾಗಿಲ್ಲ, ನಾನು ತಡ್ಕೋತೀನಿ ಪೇಯ್ನ, ನಂಗೆ ನಾರ್ಮಲ್ ಡೆಲಿವರಿನೇ ಬೇಕು ಅಂತ. ದೆನ್ ಅವ್ರು ನನಗೆ ಅರ್ಥ ಮಾಡಿಸಿದ್ರು, ಇಲ್ಲ ಸಿಂಧು, C-section ಈಸ್ ಬೆಟರ್, ಸೇಫ್ ಅಂತ ಹೇಳಿ. ಬಿಕಾಸ್ ಆಲ್ರೆಡಿ 2 ಡೇಸಿಂದ ತುಂಬ ಟ್ರೈ ಮಾಡಿ ಪಾಪುನೂ ಒಳಗಡೆ ಸುಸ್ತಾಗಿಬಿಟ್ಟಿರುತ್ತೆ. ಇನ್ನು ಜಾಸ್ತಿ ಲೇಟ್ ಮಾಡೋಕ್ಕೂ ಆಗೋದಿಲ್ಲ ನಮಗೆ. ಏನಾದರೂ ಪಾಪುಗೇನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ರಿಸ್ಕ್ ತೊಗೊಳೋಕ್ಕೆ ಇಷ್ಟ ಇರಲಿಲ್ಲ. ಆ್ಯಂಡ್ C-section ಕೂಡ ಏನು ಅಷ್ಟೊಂದು ತಪ್ಪು ಅಂತಲೂ ಹೇಳಲ್ಲ, ಅದು ಕೂಡ ಸೇಫಾಗೇ ಆಗುತ್ತೆ. ನಮ್ಮದು ಬಂದು ಇಂಟೆನ್ಷನ್ ಏನು, ತಾಯಿ ಮಗು ಇಬ್ಬರೂ ಸೇಫ್ ಆಗಿರಬೇಕು ಅಲ್ವಾ. ಅದು ವೆದರ್ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಆರ್ ಇಟ್ ಈಸ್ C-section ಆಗಿರ್ಬೋದು ಅಂತ ಹೇಳಿ ಕಂಪ್ಲೀಟ್ ಅರ್ಥ ಮಾಡಿಸಿ, ಫ್ಯಾಮಿಲಿ ಜೊತೆ ಮಾತಾಡಿ ಅಂತ ಹೇಳಿ, ಪಾಪ ಅವ್ರು, ನನ್ನ ಹಸ್ಬೆಂಡ್, ನಮ್ಮಮ್ಮ, ನಮ್ಮ ಅಕ್ಕಂಗೆ 3 ಜನಕ್ಕೆ ಹೇಳಿ ಅರ್ಥ ಮಾಡಿಸಿ ದೆನ್ ವಿ ಸೆಡ್ ಎಸ್ ಅಂತ ಹೇಳಿದ್ವಿ. ಬಟ್ ಹೆಂಗಾಯಿತು ಅಂದರೆ, ನಂಗೆ C-section ಅಂದರೆ ಬಿಕಾಸ್ ಕಂಪ್ಲೀಟ್ 9 ಮಂತ್ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ನಾನು ನಾರ್ಮಲ್ಗೆ ಹೋಗಬೇಕು, ನಂಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ತುಂಬ ಟ್ರೈ ಮಾಡಿದ್ದೆ. ಬಟ್ ಆಗಲೇ ಇಲ್ಲ ಅಲ್ಲ. ಸೊ ಅದೇ ಬೇಜಾರಲ್ಲಿ ಇದ್ದಿದ್ದು ನಾನು. ಬೇಜಾರಲ್ಲೇ ಹೆಂಗೆ ಕೂತಿದ್ದೆ ಅಂದರೆ, ಆಪ್ರೇಷನ್ಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ, ಕೂರಿಸಿದ್ದಾರೆ. ನಂಗೆ ಇನ್ನೂ ಪೇಯ್ನ್ ಇದೆ ಆಲ್ರೆಡಿ. ಪೇಯ್ನ್ ಬರ್ತಾನೆ ಇತ್ತು ರೆಗ್ಯುಲರಾಗಿ, ಪೇಯ್ನ್ ತಡೆಯೋಕ್ಕೆ ಆಗ್ತಿರಲಿಲ್ಲ. ಹೆಂಗೆ ಕೂತಿದ್ದೆ, ನಂಗೆ ಪೇಯ್ನ್ಗಿಂತ ಬೇಜಾರೇ ಜಾಸ್ತಿ ಆಯಿತು. ನಂಗೆ ಆಪ್ರೇಷನ್ಗೆ ರೆಡಿ ಮಾಡಿಬಿಟ್ರು ಅಂತ ಹೇಳಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದೇ ಬೇಜಾರಲ್ಲೇ ನಾನು ಆಪ್ರೇಷನ್ ವಾರ್ಡಿಗೆ ಹೋದೆ. ನೆಕ್ಸ್ಟ್ ಅಲ್ಲಿ ಕೇಳಿದರು ನನಗೆ, ಮ್ಯಾಮ್ ಯಾಕಪ್ಪ ಏನಾಯ್ತು, ಯಾಕೆ ಇಷ್ಟು ಡಲ್ ಆಗಿದೆಯಾ, ಇನ್ನೊಂದು ಫ್ಯೂ ಮಿನಿಟ್ಸಲ್ಲಿ ನೀನು ಬೇಬಿ ಮೀಟ್ ಮಾಡ್ತೀಯಲ್ವ ಅಂತ ಹೇಳಿದಾಗ, ಇಲ್ಲ ಮ್ಯಾಮ್, ನನಗೆ
ನಾರ್ಮಲ್ ಡೆಲಿವರಿ ಆಗಬೇಕಿತ್ತು, ಬಟ್ ಆಗಲಿಲ್ಲಲ್ಲ. ಅದೊಂದು ಗಿಲ್ಟ್ ಇದೆ. ಸಿ ಸೆಕ್ಷನ್ ಆಯ್ತಲ್ಲ, ಸಿ ಸೆಕ್ಷನ್ ಆಗ್ತಿದೆ ಅನ್ನೋದೊಂದು ಗಿಲ್ಟ್ ಇದೆ ನನಗೆ, ಬೇಜಾರಿದೆ ಅಂತ ಹೇಳಿದೆ. ಬಟ್ ಅವರೊಂದು ಮಾತು ಹೇಳಿದರು ನನಗೆ, ಇನ್ ಕೇಸ್ ನಾನೇನಾದರೂ ಲೈಕ್ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ದೇ ಡೈರೆಕ್ಟ್ ಸಿ ಸೆಕ್ಷನ್ಗೆ ಹೋಗಿದ್ದಿದ್ರೆ ಅದು ಗಿಲ್ಟ್ ಇರೋ ಅಂಥ ಒಂದು ಲೈಕ್ ಅರ್ಥ ಇರ್ತಾಯಿತ್ತು ಗಿಲ್ಟ್ಗೆ. ಬಟ್ ನಾನು 2-3 ಡೇಸ್ ಟ್ರೈ ಮಾಡಿ ಆ ಪೇಯ್ನ ತಡ್ಕೊಂಡು ಆಗಲೇ ಇಲ್ಲ ಅಂದಾಗೆ ಅಲ್ವಾ ನೆಕ್ಸ್ಟ್ ಸ್ಟೆಪ್ ನಾವು ಸಿ ಸೆಕ್ಷನ್ ಮಾಡ್ತಾ ಇರೋದು. ಮತ್ತೇಂತಕ್ಕೆ ಗಿಲ್ಟ್? ಆ್ಯಕ್ಚುಲಿ ನಿನಗೆ ಮಾತ್ರ ಅಲ್ಲ, ನಾನು ನೋಡು ಬೀಯಿಂಗ್ ಅ ಡಾಕ್ಟರ್ ನಾನು ಕೂಡ ಸಿ ಸೆಕ್ಷನ್ ಆಯಿತು, ನಂದು ಸೇಮ್ ಕೇಸ್ ನಿನ್ನ ಥರನೇ ಅಂತ. ನನ್ನೊಂದು ಮಗು ಥರ ನೋಡಿಕೊಂಡು ಕಂಪ್ಲೀಟ್ ಆಪ್ರೇಷನ್ ಆಗೋ ತನಕ ನನಗೆ ಮಾತಾಡಿಸ್ತಾನೆ ಇದ್ದರು. ಎಷ್ಟು ಫ್ರೆಂಡ್ಲಿ ಆಗಿದ್ರು ಅಂದರೆ ನಾನು ಕಂಪ್ಲೀಟ್ ಭಯ ಪಟ್ಬಿಟ್ಟಿದ್ದೆ. ಬಿಕಾಸ್ ನಂದು ವೇಟು ತುಂಬ ಇತ್ತು, 88 kg ವೇಟ್ ಇರೋದ್ರಿಂದ ಆಪ್ರೇಷನ್ಗೂ ಭಯ ಇತ್ತು ನನಗೆ. ಎಷ್ಟರ ಮಟ್ಟಿಗೆ ಅಂದರೆ ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ ನಾನು ಡೆಲಿವರಿ ಸೇಫಾಗಿ ಆಗುತ್ತೆ ಅನ್ನೋ ಥರ. ಅದರಲ್ಲೂ ಆಪ್ರೇಷನ್ ಅಂತ ಬಂದಾಗ ಹೋಪ್ಸೇ ಇರಲಿಲ್ಲ ಆ್ಯಕ್ಚುಲಿ ನನಗೆ. ಬಟ್ ಶಿ ಡಿಡ್ ವೆರಿ ವೆಲ್. ನಾನು ಅವ್ರನ್ನ ಡಾಕ್ಟರ್ ಥರ ನೋಡಲೇ ಇಲ್ಲ, ಆ್ಯಸ್ ಎ ಸಿಸ್ಟರ್ ಥರನೇ ನೋಡಿದೆ. ಈಗ ಆಗ್ತಾಯಿದೆ, ಈಗ ಪ್ರತಿಯೊಂದೂ ನಾನು ಹೇಳ್ಕೊತಾ ಇದ್ದೆ, ಒಂದು ಲೈಟಾಗಿ ಒಂಚೂರು ಪೇಯ್ನ್ ಆದರೂ ಹೇಳ್ಕೊತಾ ಇದ್ದೆ. ಆ್ಯಂಡ್ ಪಾಪ ಅವರು ಕೂಡ ಲೈಕ್ ಕಂಪ್ಲೀಟ್ 9 months ಪ್ರೆಗ್ನೆಂಟು. ನನ್ನ ಡೆಲಿವರಿ ಆಗಿ ಆಲ್ಮೋಸ್ಟ್ 1 weekಗೆ ಅವ್ರ ಡೆಲಿವರಿ ಕೂಡ ಆಯಿತು. ಆ್ಯಂಡ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನಂದು ನೆಕ್ಸ್ಟ್ ವೀಕ್ ಡೆಲಿವರಿ ಡ್ಯೂ ಡೇಟ್ ಇದೆ, ಡೆಲಿವರಿಗೆ ಹೋಗಬೇಕು, ನಾನು ಮಾಡ್ತಾಯಿಲ್ಲ, ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಶಿ ಈಸ್ ನಿಜ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಹೇಳ್ತಾ ಹೋದರೆ ನಂಗೆ ಈ ವಿಡಿಯೋ ಮುಗಿದ್ರೂ ಹೇಳೋಕ್ಕಾಗಲ್ಲ, ಅಷ್ಟು ಸ್ವೀಟ್ ಆ್ಯಕ್ಚುಲಿ ಅವರು. ಅಬ್ಬಾ, ಮೇ ಬಿ ನನ್ನ ಡೆಲಿವರಿನ ಅವ್ರು ಬಿಟ್ಟು ಬೇರೆ ಯಾರ ಹತ್ರನೂ ನಾನು ಹೋಗಿದ್ರೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನಾಗಿ ನಾನು ವಾಪಸ್ ಬರ್ತಿರ್ಲಿಲ್ಲ. ನಾಟ್ ಓನ್ಲಿ ಅವತ್ತು ಮಾತ್ರ ಅಲ್ಲ, ಇವತ್ತು ಕೂಡ ಪ್ರತಿ ಸಲ ನಂಗೆ ಏನಾದರೂ ಆದರೆ ಒಂದು ಕಾಲ್ ಮಾಡ್ತಾರೆ, ಇಲ್ಲ ನಾನು ಕಾಲ್ ಮಾಡಿದರೆ ರಿಸೀವ್ ಮಾಡ್ತಾರೆ. ಮಿಡ್ನೈಟಲ್ಲಿ 12 o'clock ಕಾಲ್ ಮಾಡಿದ್ದೀನಿ ನಾನು, ಈ ಥರ ಆಗಿದೆ, ಸ್ಟಿಚಸ್ ಏನಾದರೂ ಪ್ರಾಬ್ಲಮ್ ಆಗಿದೆಯಪ್ಪ ಅಂತ ಅವ್ರು ಕಾಲ್ ಮಾಡ್ತಾರೆ, ಬೇಬಿ ಹೇಗಿದೆ ಅಂತ ಕಾಲ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಈ ಥರ ಡಾಕ್ಟರ್ಸ್ ತುಂಬ ಅಂದರೆ ತುಂಬ ಕಮ್ಮಿ ನಮಗೆ ಸಿಗೋದು. ನೆಕ್ಸ್ಟ್ ಒಳಗೆ ಕರ್ಕೊಂಡು ಹೋಗಿ ಅದೇ ನಾರ್ಮಲ್ ಏನೇನು ಪ್ರೊಸೀಜರ್ ಇತ್ತು ಅದನ್ನೆಲ್ಲ ಮುಗಿಸಿದ್ರು. ಆ್ಯಂಡ್ 7:30ಗೆ ಒಳಗೆ ಹೋಗಿದ್ದು ನಾವು. ಮ್ಯಾಮ್ ಕೂಡ ಅಲ್ಲೇ ಬಂದಿದ್ರು ಆಯಿತಾ, ಒಟ್ಟಿಗೆ ಎಲ್ಲ ಹೋಗಿದ್ವಿ, ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಅವರು. ನನಗೆ ಇಂಜೆಕ್ಷನ್ ಕೊಟ್ಟರು, ಅನಸ್ತೇಷಿಯಾ ಕೊಟ್ಟರು. ನನಗೆ ಅದಾದಮೇಲೆ ಏನೂ ಗೊತ್ತಾಗಲಿಲ್ಲ, ಪೇಯ್ನ್ ಎಲ್ಲ ಸ್ಟಾಪ್ ಆಯಿತು. ಅಷ್ಟು ಹೊಟ್ಟೆದು ಏನು ಪೇಯ್ನ್ ಇತ್ತು ಅದನ್ನೆಲ್ಲ ಸ್ಟಾಪ್ ಆಯಿತು. ಆ್ಯಂಡ್ ನನಗೆ ನೆನಪಿರೋ ಹಾಗೆ ಒಂದು 10 minutesಲ್ಲಿ ನಂದು ಡೆಲಿವರಿನೇ ಆಗೋಯ್ತು. ಲೈಕ್ ನನಗೆ ನನ್ನ ಬೇಬಿ ಸೌಂಡ್ ಕೇಳಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಲ್ಲಿ ನನಗೆ ಕಣ್ಣೆಲ್ಲ ಕ್ಲೋಸ್ ಮಾಡಿರ್ತಾರೆ ಅಲ್ಲ, ಸೊ ಕ್ಲೋಸ್ ಮಾಡಿದರು. 7:42ಗೆ ಸಡನ್ನಾಗಿ ಅಳೋ ಸೌಂಡ್ ಆಯಿತು. ಅಲ್ಲಿ ತನಕ ನನ್ನ ಮನಸ್ಸಲ್ಲಿ ಬಾಬಾ 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 ಅದನ್ನು ಹೇಳ್ತಾನೇ ಇದ್ದೆ ನಾನು, ಬಾಬಾ 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 ಸಾಯಿಬಾಬಾ ಆ ಥರ ಹೇಳ್ತಾ ಇದ್ದೆ ನಾನು ಕಂಪ್ಲೀಟ್ ಆಪ್ರೇಷನ್ ಆಗೋ ತನಕ. ಕರೆಕ್ಟಾಗಿ 7:42ಗೆ ನನಗೆ ಒಂದು ವಾಯ್ಸ್ ಕೇಳಿಸ್ತೋಳೋದ್ರ. ನನಗೆ ಆವಾಗ ರಿಯಲೈಸ್ ಆಯಿತು, ಕರೆಕ್ಟ್ ಅಲ್ವ, ನಂಗೆ ಆಪ್ರೇಷನ್ ಆಯ್ತಾಯಿದೆ. ಅಲ್ಲಿ ತನಕ ಸುಮ್ಮನೆ ಬಾಬಾ 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 ಅಂತ ಹಾಗೆ ಇದ್ದೆ. ಯಾವ ಥರ ಅಂದರೆ ಆ ವಾಯ್ಸ್ ಒಂಥರ ಮಿರಾಕಲ್. ನನಗೆ ಇನ್ನೂ ನೆನಪಿದೆ ಆ ವಾಯ್ಸ್, ನನಗೆ ಅದೊಂಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಆ ವಾಯ್ಸ್ನ ನಾನು. ಸಖತ್ತು ಕ್ಯೂಟ್ ವಾಯ್ಸ್ ಆ್ಯಕ್ಚುಲಿ ಅದು, ಅದನ್ನಂತೂ ಇನ್ನೂವರೆಗೂ ನಾನು ಮರ್ತಿಲ್ಲ. ಆ್ಯಂಡ್ ಅದಾದಮೇಲೆ ನನಗೆ ಕಣ್ಣಲ್ಲಿ ಏನು ಕಟ್ಟಿದ್ರು ಅದನ್ನೆಲ್ಲ ತೆಗ್ದುಬಿಟ್ಟು ತೋರಿಸ್ತಾರೆ. ಇಟ್ಸ್ ಅ ಬೇಬಿ ಬಾಯ್ ಅಂತ ಹೇಳಿ ತೋರಿಸಿದ್ದಾರೆ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ, ನೀವು ಹೋಗಿ ಬೇಕಿದ್ರೆ ಚೆಕ್ ಮಾಡ್ಬೋದು. ಆ್ಯಂಡ್ ಯಾವ ಥರ ಅಂದರೆ ತೋರಿಸಿ ನನಗೆ ಇಲ್ಲಿ ಮುಟ್ಟು ಕೊಡಿಸ್ತಾರೆ, ಅದೊಂಥರ ಇನ್ನೂ ಸ್ಪೆಷಲ್ ಫೀಲ್ ಅನಿಸುತ್ತೆ. ಬಿಕಾಸ್ ಹೊಟ್ಟೆಯಿಂದ ಡೈರೆಕ್ಟಾಗಿ ಬಂದು ಇಲ್ಲಿ ಮುತ್ತು ಕೊಡಿಸಿದಾಗ ಆ ಸ್ಮೆಲ್ ಆಗಿರ್ಬೋದು ಪಾಪುದು, ಅದು ಹೇಳ್ತಾರೆ ಅಲ್ಲ, ಅದೊಂದು ಫೀಲಿಂಗ್ನ ಹೇಳೋಕ್ಕಾಗಲ್ಲ. 9 months ಆಫ್ ವೇಟಿಂಗು, 9 months ಆಫ್ ಪ್ರೇಯರ್ಸು, ನಾವು ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಲ್ಲ ಅದೊಂದು ಮಗುಗೋಸ್ಕರ, ಅದೊಂದು ಡ್ರೀಮ್ಗೋಸ್ಕರ. ಆ್ಯಕ್ಚುಲಿ ಹಾಗೆ ಅದರಲ್ಲೂ ನನ್ನ ಪಾಪು ಅಂತೂ ಹುಟ್ಟಿದ ತಕ್ಷಣ ಅಂತ ಜೋರು ಹತ್ತಿದ ತಕ್ಷಣ ಆ್ಯಕ್ಚುಲಿ ಅಲ್ಲೇ ಸುಸುನು ಮಾಡ್ಕೊಬಿಟ್ಟಿದ್ದ. ಮ್ಯಾಮ್ ಅದನ್ನೇ ಹೇಳ್ತಾಯಿದ್ರು, ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಸುಸುನು ಮಾಡ್ಕೊಬಿಟ್ಟ, ಹತ್ತಿಬಿಟ್ಟ ಜೋರಾಗಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದೆಲ್ಲ ಆದಮೇಲೆ ಪಾಪುನ ಆಚೆ ಕರ್ಕೊಂಡು ಹೋಗಿದ್ದಾರೆ. ನನಗೆ ಒಳಗಡೆ ನಾನೊಂಥರ ಟೆನ್ಷನ್ ಭಯದಲ್ಲಿದ್ದರೆ, ಔಟ್ಸೈಡ್ ನನ್ನ ತಾಯಿ ಆಗಿರ್ಬೋದು, ನನ್ನ ಹಸ್ಬೆಂಡ್, ನಮ್ಮ ಅಕ್ಕ, ಅವರಂತೂ ಇನ್ನೂ ಒಂಥರ ಡಬಲ್ ಟೆನ್ಷನಲ್ಲೇ ಇದ್ದರು. ನನ್ನ ಹಸ್ಬೆಂಡ್ ಅತ್ತೆ ಬಿಟ್ಟಿದ್ರಂತೆ, ನಮ್ಮ ಅಕ್ಕ ಹೇಳ್ತಾಯಿದ್ರು. ಆ್ಯಂಡ್ ನಮ್ಮಮ್ಮ ಹೇಗೆ ಅಂದರೆ ಇರೋವರ ದೇವ್ರನ್ನೆಲ್ಲ ಬೇಡ್ಕೊಬಿಟ್ಟಿದ್ದಾರೆ, ಅಷ್ಟು ಭಯ ಟೆನ್ಷನಲ್ಲಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹಾಕಿದ್ದೀನಿ, ಅವ್ರದ್ದು ಕ್ಲಿಪ್ಸ್ ಹಾಕಿದ್ದೀನಿ ಇಲ್ಲಿ. ಆ್ಯಂಡ್ ನಮ್ಮಮ್ಮ ಅಂತೂ ಮಗುನ ಆಚೆ ಕೊಟ್ಟಿದ ತಕ್ಷಣ ನಾನು ಒಳಗಡೆ ಹೇಳಿ ಕಳಿಸಿದೆ ಡಾಕ್ಟರ್ಗೆ ಆಯಿತಾ, ಮ್ಯಾಮ್ ಪಾಪುನ ಫಸ್ಟ್ ನನಗೆ ನನ್ನ ತಾಯಿ ಕೈಗೆ ಕೊಡಬೇಕು ಅಂತ ಹೇಳಿ. ಆ್ಯಂಡ್ ಆ ಡಾಕ್ಟರ್ ಕೂಡ ನಾನು ಒಳಗಡೆ ಬಾಬಾ ಬಾಬಾ ಅಂತ ಹೇಳ್ತಾ ಇದ್ದೆ.
ಪಾಪುನ ಫಸ್ಟ್ ನಮ್ಮ ಅಮ್ಮಂಗೆ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ತೊಗೊಳ್ಳಿ ನಿಮ್ಮ ಸಾಯಿಬಾಬನ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ರಂತೆ. ನಾನು ಹೇಳಿದ್ದೆ ಫಸ್ಟ್ ನಮ್ಮ ಅಮ್ಮನೇ ಎತ್ಕೋಬೇಕು ನನ್ನ ಮಗುನ ಅಂತ ಹೇಳಿ. ಬಿಕಾಸ್ ಕಂಪ್ಲೀಟ್ 9 ಮಂತ್ಸ್ ನಾನು ಅಮ್ಮಂಗಂತೂ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ. ಕೂತಿದ್ದ ಜಾಗದಿಂದನೇ ಎದ್ದಿಲ್ಲ, ಆ ಥರ ನಮ್ಮಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ನನಗೇನೋ ಆಸೆ, ನಮ್ಮ ಅಕ್ಕನ ಇಬ್ಬರು ಮಕ್ಕಳು ನಮ್ಮ ತಾಯಿನೇ ಎತ್ಕೊಂಡಿದ್ರು ಫಸ್ಟು. ಆ್ಯಂಡ್ ಇವನು ಅವರೇ ಎತ್ಕೋಬೇಕು ಅನ್ನೋದೇ ನಂಗೆ ಆಸೆ ಆಗಿತ್ತು. ಸೊ ನಂಗೆ ಕೊಡಬೇಕು ನೀವು ನಮ್ಮ ತಾಯಿಗೆ ಅಂತಲೇ ಹೇಳಿ ಕಳಿಸಿದ್ದೆ. ಹಾಗೆ ತೊಗೊಳ್ಳಿ ನಿಮ್ಮ ಸಾಯಿಬಾಬುನ ಅಂತ ಹೇಳಿ ಡಾಕ್ಟರ್ ಹ್ಯಾಂಡ್ ಓವರ್ ಮಾಡಿದ್ರಂತೆ ಪಾಪುನ. ಆ್ಯಂಡ್ ನೆಕ್ಸ್ಟ್ ನನ್ನ ಹಸ್ಬೆಂಡು ಎತ್ಕೊಂಡಿದ್ರಂತೆ. ಆ್ಯಂಡ್ ಪಾಪುನ ಫಸ್ಟ್ ಟೈಮ್ ಅವ್ರಿಗೆ ತೋರಿಸಿದ ತಕ್ಷಣ ನಮ್ಮಮ್ಮ ಕೈ ಕಾಲು ಕಣ್ಣು ಎಲ್ಲನ ಚೆಕ್ ಮಾಡ್ತಿದ್ದಾರೆ, ಎಲ್ಲ ಹೇಗಿದೆ, ಚೆನ್ನಾಗಾಗಿದೆಯಾ, ಹೆಲ್ದಿ ಆಗಿದೆಯಾ ಪಾಪು ಅಂತ. ಬಿಕಾಸ್ ಅಷ್ಟು ಟೆನ್ಷನ್ ನಮಗಿತ್ತು, ಏನಾಗುತ್ತೋ ಹೇಗಾಗುತ್ತೋ ಅಂತ ಹೇಳಿ. ಬಟ್ ಗಾಡ್ ಗ್ರೇಸ್ ಆ್ಯಕ್ಚುಲಿ ತುಂಬ ಲಕ್ಕಿ ಅಂತ ಅನಿಸುತ್ತೆ. ತುಂಬ ಕ್ಯೂಟ್ ಆಗಿರೋ ಗಂಡು ಪಾಪು ನನಗೆ ದೇವರು ಕೊಟ್ಟಿರೋದು. ಆ್ಯಂಡ್ ಇವತ್ತಿಗೂ ನನ್ನ ಪಾಪು ಲೈಕ್ ಸುಮ್ಮನೆ ಆಡಲ್ಲ. ಸ್ಟಾರ್ಟಿಂಗ್ 15 days ಅಂತೂ ಸಿಕ್ಕಾಪಡೆ ನನಗೆ ತೊಂದರೆ ಆಗಿಬಿಡ್ತು. ಹೇಗೆ ನೋಡ್ಕೋಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ಅವ್ರ ರೂಟೀನ್ ಏನು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ನ್ಯೂ ಬಾರ್ನ್ ಅಲ್ವಾ, ತುಂಬಾ ಕಷ್ಟ ಇರುತ್ತೆ. ಅಂದರೆ ನಮಗೂ ಅಡ್ಜಸ್ಟ್ ಆಗ್ಲಿಕ್ಕೆ ಕಷ್ಟ ಆಗಿರುತ್ತೆ. ಇಷ್ಟು ವರ್ಷ ಲೈಫಲ್ಲಿ ಒಬ್ಬರೇ ಇರ್ತೀವಿ, ಸಡನ್ನಾಗಿ ನಮ್ಮನ್ನು ಡಿಪೆಂಡ್ ಆಗಿ ಬರೋವಂಥ ಒಂದು ಜೀವ ಅಂದರೆ ಅದು ನಮ್ಮ ಮಗು ಆಗಿರುತ್ತೆ ಅಲ್ಲ. ಸೊ ಅದರದ್ದೇ ಅಂತ ಒಂದು ವಿಡಿಯೋ ಮಾಡ್ತೀನಿ ನಾನು ಇನ್ ಫ್ಯೂಚರಲ್ಲಿ, ಓಕೆನಾ. ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ಲೈಕ್ ಮದರ್ಹುಡ್ ಜರ್ನಿ ಹೇಗಾಗ್ತಾಯಿದೆ, ಸ್ಟಾರ್ಟಿಂಗಿಂದ ಹೇಗಾಯಿತು ಅಂತ ಹೇಳಿ. ಎಲ್ಲ ಚೆನ್ನಾಗಿ ಆಪ್ರೇಷನ್ ಎಲ್ಲ ಮಾಡಿ ನನಗೆ ಬಾಡಿ ಶಿಫ್ಟ್ ಮಾಡಿದ್ರು. ನಂಗೆ ಬಾಡಿ ಶಿಫ್ಟ್ ಮಾಡೋ ಅಷ್ಟರಲ್ಲಿ ನನಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ಅಲ್ಲಿ ತನಕ ಅನಸ್ತೇಷಿಯಾ ಇತ್ತಲ್ಲ, ನನಗೇನು ಪೇಯ್ನ್ ಗೊತ್ತಾಗಲಿಲ್ಲ. ಆಪ್ರೇಷನ್ ಥಿಯೇಟ್ರಲ್ಲಿ ಗೊತ್ತಾಗಲ್ಲ ಯೂಶಲಿ ಯಾರಿಗೂ. ಯಾವ ಪೇಯ್ನ್ ಅಂದರೆ ಮಸ್ತ್ ಭಯಂಕರ ಪೇಯ್ನು. ಆ್ಯಕ್ಚುಲಿ ನಾನು ಎಲ್ಲ ಥರ ಪೇಯ್ನು ನೋಡಿಬಿಟ್ಟಿದ್ದೀನಿ. 9 months ಆಫ್ ಪ್ರೆಗ್ನೆನ್ಸಿಲಿ ಒಂಥರ ಪೇಯ್ನ್ ನೋಡಿದ್ದೀನಿ. ಆ್ಯಂಡ್ ನಾರ್ಮಲ್ ಡೆಲಿವರಿಗೋಸ್ಕರ ಆ ಪೇಯ್ನು ನೋಡಿಬಿಟ್ಟಿದ್ದೀನಿ, ಅದನ್ನು ಟ್ರೈ ಮಾಡಿಬಿಟ್ಟಿದ್ದೀನಿ. ಸೆಕ್ಷನ್ದು ನೋಡಿಬಿಟ್ಟಿದ್ದೀನಿ. ಸೊ ನಾನು ಅದನ್ನು ಕೆಲವು ಹೆಣ್ಮಕ್ಳೇ ಹೇಳ್ತಾರೆ ಆಯಿತಾ, ನನಗೆ ಪೇಯ್ನ್ ಬರಲಿಲ್ಲ ಅದಕ್ಕೆ ಸೆಕ್ಷನ್ ಮಾಡಿಸ್ಕೊಂಡೆ ಅಂತ ನಂಗೆ ತುಂಬ ಜನ ಹೇಳಿದರು. ನಾನು ಅದು ಅಂದ್ಕೊಂಡೆ ಇವ್ರಿಗೆ ಪೇಯ್ನೇ ಗೊತ್ತಿಲ್ಲ. ನಾನು ನಮ್ಮ ಅಕ್ಕಂಗೆ ಕೇಳ್ತಾ ಇದ್ದೆ ಯಾವ ಥರ ಇರುತ್ತೆ ಅಕ್ಕ ಪೇಯ್ನ್ ಅಂತ ಹೇಳಿ. ಅವರು ಇಲ್ಲ ನಂಗೆ ಗೊತ್ತಿಲ್ಲ, ನನಗೆ ಆ ಪೇಯ್ನೇ ಬಂದಿಲ್ಲ ಅದ್ರ ಬಗ್ಗೆ ಅಂತ. ನಾನು ಒಂದೊಂದ್ಸಲ ಅನ್ಕೋತೀನಿ ನಾನು ಎಷ್ಟು ಲಕ್ಕಿ, ನನಗೆ ಎಲ್ಲ ಥರ ಪೇಯ್ನು ನೋಡ್ಕೊಂಡು 9 months ಆಫ್ ಪ್ರೆಗ್ನೆನ್ಸಿಲೂ ಎಲ್ಲನೂ ನೋಡ್ಕೊಂಡಿದ್ದೀನಿ. ಡೆಲಿವರಿ ಪೇಯ್ನು ಗೊತ್ತು ನನಗೆ ಹೇಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಸಿಸೇರಿಯನ್ ಆದಮೇಲಂತೂ ಹೇಳ್ತಾರಲ್ಲ ಫಸ್ಟ್ ಹೋಗಿ ತುಂಬ ಕಷ್ಟ ಅದು ಇದು ಅಂತ ಹೇಳಿ, ಅದನ್ನು ನೋಡಿಬಿಟ್ಟಿದ್ದೀನಿ ನಾನು. ಸೊ ಬಾಡಿ ಶಿಫ್ಟ್ ಮಾಡಿದ ಮೇಲೆ ನನ್ನ ಹೆಂಗಿತ್ತು ಅಂದರೆ ನಂದು ಕಂಪ್ಲೀಟ್ ಓವರ್ ನೈಟ್ ಮಲಗಿದ್ದಾಗಂತೂ ಅದೊಂಥರ ಈ ಕಡೆ ಟರ್ನ್ ಆಗಂಗಿಲ್ಲ, ಈ ಕಡೆ ಟರ್ನ್ ಆಗಂಗಿಲ್ಲ. ಹೆಂಗಿರುತ್ತೆ ಅಂದರೆ ಓಕೆ ನೈಟೆಲ್ಲ ಮಲ್ಕೊಂಡೆ, ಓಕೆ ಫೈನ್. ಮತ್ತು ಮಾರ್ನಿಂಗ್ ಕಣ್ಣು ಬಿಡ್ತಾ ಇದ್ದೀನಿ, ಇಲ್ಲೆಲ್ಲ ಫುಲ್ಲು ಹೊಟ್ಟೇಲಿ ನೋವು ಸ್ಟಾರ್ಟ್ ಆಗ್ತಿದೆ. ನಾನು ಪ್ರತಿ ಸತಿ ಕಾಲ್ ಮಾಡಿದ್ದು ಮ್ಯಾಮ್ಗೆ, ಮ್ಯಾಮ್ ನೋವು ಬಂತು, ಮ್ಯಾಮ್ ನೋವು ಸ್ಟಾರ್ಟ್ ಆಯಿತು. ಪಾಪ ಅವ್ರು ನಾನು ಹೇಳೋಕ್ಕೂ ಮುಂಚೆನೇ ಎಲ್ಲ ಡ್ರಿಪ್ಸ್ ನರ್ಸ್ ಹೇಳ್ತಾರೆ ಅಲ್ಲ ನಮಗೆ ಅಂತ ಹೇಳಿ ಅವರು ಇದು ಮಾಡ್ತಾಯಿದ್ರು. ಓಕೆ ಬಂದು ಡ್ರಿಪ್ಸ್ ಹಾಕೋದು, ಬಂದು ಲೈಕ್ ಇಂಜೆಕ್ಷನ್ಸ್ ಹಾಕೋದು, ಪ್ರತಿಯೊಂದೂ ಮಾಡ್ತಾಯಿದ್ರು. ಬಟ್ ಸ್ಟಿಲ್ ನಾನು ತುಂಬ ಸೆನ್ಸಿಟಿವ್ ಅಂತ ನಾನು ಮ್ಯಾಮ್ ಫಸ್ಟೇ ಹೇಳಿದ್ದೆ. ಆ್ಯಂಡ್ ಶಿ ಟುಕ್ ಎಕ್ಸ್ಟ್ರಾ ಕೇರ್ ಆಯಿತಾ. ನನಗೋಸ್ಕರ ಅಂತ ತುಂಬ ಎಕ್ಸ್ಟ್ರಾ ಕೇರ್ ತೊಗೊಂಡ್ರು. ಯಾವ ರೀತಿ ಅಂದರೆ ಮಿಡ್ನೈಟ್ 12 o'clock 1 o'clock ನಾನು ಹತ್ತಿದ್ದೀನಿ. ಆ್ಯಂಡ್ ಯೂಶ್ವಲಿ ಸೆಕ್ಷನ್ ಆದವ್ರಿಗೆ ಇವತ್ತು ನೈಟ್ ಆಪ್ರೇಷನ್ ಆಯಿತು ಅಂದರೆ ಮಾರ್ನಿಂಗೇ ಎದ್ದು ವಾಕ್ ಮಾಡಬೇಕು. ಬಟ್ ನನ್ನ ಕೇಸಲ್ಲಿ ನನಗೆ ಪೇಯ್ನ್ ಇತ್ತು ಅಂತ ಹೇಳಿ ಪಾಪ ಅವರು ನಾನು ಆಲ್ಮೋಸ್ಟ್ ಇವತ್ತು ನೈಟ್ ಆಪ್ರೇಷನ್ ಆಗಿದೆ, ನಾಳೆ ನೈಟ್ ತನಕ ನಾನು ಬೆಡ್ ಮೇಲೆ ಇದ್ದೆ. ನಾಳೆ ನೈಟ್ ಲೈಕ್ 1 day ಫುಲ್ ಬೆಡ್ ಮೇಲೆ ಇದೆ. ನೆಕ್ಸ್ಟ್ ನಾನು ಸ್ವಲ್ಪ ಟರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆದೆ. ಅದು ನನಗೆ ಓಕೆ ಆದರೆ ಮಾತ್ರ ಮಾಡು ಅಂತ ಹೇಳಿದರು. ನನಗೆ ಓಕೆ ಅಂತ ಹೇಳಿ ಮಾಡ್ಲಿಕ್ಕೆ ಸ್ಟಾರ್ಟ್ ಆದೆ. ನೆಕ್ಸ್ಟ್ ಡೇ ಅಂದರೆ ಆಪ್ರೇಷನ್ ಆಗಿ ಆಫ್ಟರ್ 2 days ನನ್ನನ್ನು ಫಸ್ಟ್ ವಾಕಿಗೆ ಹೇಳಿದರು. ಆಗುತ್ತಾ ನಿನ್ನ ಕೈಲಿ, ಪಕ್ಕ ಮಾಡ್ತೀಯ ಅಂತ. ನಾನು ಓಕೆ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ವಾಕ್ ಟ್ರೈ ಮಾಡಿದೆ ನಾನು. ಅದು ತುಂಬ ಡಿಫಿಕಲ್ಟ್ ಆಗಿತ್ತು, ನಂಗೆ ಆ ಪೇಯ್ನ್ ಬೇಡ. ಅದು ಆ ಟೈಮಲ್ಲಿ ಅನ್ನಿಸ್ತು ಮೋಸ್ಟ್ಲಿ ಮುಗೀತು ನನ್ನ ಕತೆ, ಇನ್ನಾಗೋದೇ ಇಲ್ಲ ಅಂತ ಹೇಳಿ. ಬಟ್ ಏನೇನೋ ಇಂಜೆಕ್ಷನ್ಸ್ ಆಗಿರ್ಬೋದು, ಡ್ರಿಪ್ಸ್ ಆಗಿರ್ಬೋದು ಹಾಕ್ತಾ ಫಸ್ಟ್ ವಾಕ್ ಮಾಡಿ ಈವ್ನಿಂಗ್ ಅಷ್ಟರಲ್ಲಿ ನೋವು ತುಂಬ ಕಮ್ಮಿ ಆಯಿತು. ಆಲ್ಮೋಸ್ಟ್ ಎಷ್ಟು ಕಮ್ಮಿ ಆಯಿತು ಅಂದರೆ ನೆಕ್ಸ್ಟ್ ವಾಕ್ ಅಷ್ಟರಲ್ಲಿ ನಾನು ಫಿಕ್ಸ್ ಆಗಿಬಿಟ್ಟೆ. ನಾನು ಕರೆಕ್ಟಾಗಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ, ಎದ್ದು ವಾಶ್ರೂಮ್ಗೆ ಹೋಗಿ ಸ್ಟಾರ್ಟ್ ಮಾಡಿಬಿಟ್ಟೆ. ಚೆನ್ನಾಗಿ ಊಟ ಸ್ವಲ್ಪ ಲೈಟ್ ಸ್ಟಾರ್ಟಿಂಗು ಆಪ್ರೇಷನ್ ಆದಮೇಲೆ ಮಾರನೇ ದಿವಸ ಗಂಜಿಯಿಂದ ಸ್ಟಾರ್ಟ್ ಮಾಡಿದರು. ಗಂಜಿ, ಹಾಫ್ ಇಡ್ಲಿ ಆ ಥರ ಇದ್ದ. ಬಟ್ ಆಫ್ಟರ್ 3 days ನಾನು ಸ್ವಲ್ಪ ಊಟ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನಾರ್ಮಲಾಗಿ ನಡೆದಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅಷ್ಟರ ಮಟ್ಟಿಗೆ ನನ್ನ ಪೇಯ್ನ್ ಎಲ್ಲ ಕಮ್ಮಿ ಆಗಿತ್ತು. ನನಗೆ ಅಷ್ಟು ಚೆನ್ನಾಗಿ ಕೇರ್ ಮಾಡಿದರು ಅವರು. ಆಯಿತು.
ಆ್ಯಂಡ್ ಪಾಪುನೂ ಅಷ್ಟೇ, ಪಾಪುದು ಲೈಕ್ ನಮಗೇನೋ ಇನ್ಫೆಕ್ಷನ್ ಇದೆ ಅಂತ ಹೇಳಿದಾಗ ಪಾಪುಗೂ ಒಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ಮತ್ತು ಪಾಪುನೂ ಲೈಕ್ ಒಂದು NICUಗೆ ಇಡಬೇಕಾಯ್ತು. ಯೂಶ್ವಲಿ ಎಲ್ಲ ಮಕ್ಳಿಗೂ ಇಡ್ತಾರಲ್ಲ ಅದೇ ಥರ NICUಗೆ ಇಟ್ಟಿದ್ರು. ಪಾಪುನೂ ನಾರ್ಮಲಾಗಿ ಹೆಲ್ದಿಯಾಗಿತ್ತು. ಸೊ ನಾವೆಲ್ಲ ಬೇಡ್ಕೋತಾ ಇದ್ದಿದ್ದು ಅದೇ ಆ್ಯಕ್ಚುಲಿ, ಹೆಲ್ದಿಯಾಗಿ ಪಾಪು ಹೆಲ್ದಿಯಾಗಿರಲಿ ಅಂತ. ಸೊ ಗಾಡ್ಸ್ ಗ್ರೇಸ್, ಪಾಪು ಹೆಲ್ದಿಯಾಗಿ ಹುಟ್ಟ. ಆ್ಯಂಡ್ ಒಳ್ಳೆ ದಿನ ಹುಟ್ಟ, ಮೇಯ್ನ್ ಒಳ್ಳೆ ಟೈಮಿಂಗಲ್ಲಿ ಹುಟ್ಟ. ಆ್ಯಂಡ್ ತುಂಬ ಹೆಲ್ದಿಯಾಗಿದ್ದ. ಬಟ್ ಏನಂದರೆ ಇಡ್ತಾರಲ್ಲ ಯೂಶ್ವಲಿ ಎಷ್ಟೋ ಜನ ಮಕ್ಕಳಿಗೆ NICUಗೆ ಸ್ವಲ್ಪ ಜಾಂಡೀಸ್ ಥರ ಇರುತ್ತೆ ಅಂತ ಹೇಳಿ 1 ಡೇ ಕಂಪ್ಲೀಟಾಗಿ ಪಾಪುನ NICUಗೆ ಇಟ್ಟಿದ್ರು. ನೆಕ್ಸ್ಟ್ ಅದಾದಮೇಲೆ ನನಗೆ ಡೆಲಿವರಿ ಆಗಿ 4 ಡೇಸ್ ಆದಮೇಲೆ ನಾವು ಡಿಸ್ಚಾರ್ಜ್ ಆಗಿದ್ದು. ಅಪ್ ಟು 4 ಡೇಸ್ ಅಲ್ಲೇ ಇದ್ವಿ. ಆ್ಯಂಡ್ ನಾವು ಟೋಟಲಾಗಿ ಹಾಸ್ಪಿಟಲ್ ಸ್ಟೇ ಆಗಿದ್ದು 6 ಡೇಸ್. 6th ಡೇ ನೆಕ್ಸ್ಟ್ ಡೆಲಿವರಿ ದಿನ ನಮಗೆ 7th ಡೇ ಆ್ಯಕ್ಚುಲಿ, ಸಾರಿ ಡಿಸ್ಚಾರ್ಜ್ ದಿನ ನಮಗೆ 7th ಡೇ. ಕಂಪ್ಲೀಟ್ ನಾವು 6 ಡೇ ಹಾಸ್ಪಿಟಲಲ್ಲಿ ಸ್ಟೇ ಆಗಿದ್ದು. ಲೈಕ್ 2 ಡೇಸ್ ಫಸ್ಟು ನಾರ್ಮಲ್ ಟ್ರೈ ಮಾಡಿದ್ವಿ, ನೆಕ್ಸ್ಟ್ ಆಪ್ರೇಷನ್ ಆಗಿ 4 ಡೇಸ್ ಅಲ್ಲೇ ಇದ್ವಿ. 6th ಡೇ ಅಲ್ಲಿದ್ವಿ. ಡಿಸ್ಚಾರ್ಜ್ ಬಂದುಬಿಟ್ಟು 7th ಡೇ ನಮ್ಮದು ಡಿಸ್ಚಾರ್ಜ್ ಆಗಿದ್ದು. ಸೊ ನಮ್ಮದು ಟೋಟಲ್ ಬಿಲ್ ಬಂದುಬಿಟ್ಟು ಹಾಸ್ಪಿಟಲಲ್ಲಿ ನಂದು 82,000 ಆಗಿತ್ತು 4 ಡೇಸ್ಗೆ. ಆ್ಯಂಡ್ ನಾವು ತೊಗೊಂಡಿದ್ದಂಥ ರೂಮ್ ಬಂದುಬಿಟ್ಟು ಸ್ಪೆಷಲ್ ವಾರ್ಡ್ ತೊಗೊಂಡಿದ್ವಿ. ಲೈಕ್ ಒಬ್ಬರೇ ಸ್ಟೇ ಆಗೋ ಥರ, ನಾನು ಒಬ್ಬಳೇ ಇರೋ ಥರ ಆ ಥರ ತೊಗೊಂಡಿದ್ವಿ. ಬಿಕಾಸ್ ನಮಗೆ ಹೇಗೆ ಅಂದರೆ ಹೊಸ ಪಾಪು ಅಲ್ವಾ, ಬೇರೆ ವಾರ್ಡಲ್ಲಾದರೆ ಯಾರಾದರೂ ಒಬ್ರನ್ನ ಮಾತ್ರ ಇರಿಸ್ಕೋತಾರೆ, ಇಲ್ಲ ಅಮ್ಮ ಇಲ್ಲ ಅಕ್ಕ ಇಲ್ಲ ಹಸ್ಬೆಂಡ್. ಬಟ್ ನಂಗೆ 3 ಜನ ಬೇಕಿರೋದ್ರಿಂದ ಬೇರೆ ವಾರ್ಡಲ್ಲೆಲ್ಲ ಇರೋಕ್ಕಾಗಲ್ಲ ಅಂತ ಹೇಳಿ ಒಂದು ಸ್ಪೆಷಲ್ ವಾರ್ಡ್ನೇ ಕಂಪ್ಲೀಟಾಗಿ ತೊಗೊಬಿಟ್ಟಿದ್ವಿ. ಸ್ಪೆಷಲ್ ವಾರ್ಡ್ ಅಂದರೆ ಹೇಗೆ ಅಂದರೆ ಪೇಷಂಟ್ಗೆ ಅಂತ ಒಂದು ಬೆಡ್ ಇರುತ್ತೆ, ಮತ್ತು ಎಕ್ಸ್ಟ್ರಾ ಇನ್ನೊಬ್ರಿಗೆ ಒಂದಿರುತ್ತೆ. ಬಟ್ ಒಂದು ರೂಮ್ ಥರ ಇರುತ್ತೆ, ಏನಫ್ ಒಂದು ಸಪ್ರೇಟ್ ವಾಶ್ರೂಮೇ ಇರುತ್ತೆ, ಒಂದು ಪ್ರೈವೇಸಿ ಅಂತ ಇರುತ್ತೆ. ಆ್ಯಂಡ್ ಪಾಪುಗೂ ಅಷ್ಟೇ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗಲಿ ಏನೂ ಆಗೋ ಚಾನ್ಸಸ್ ಇರಲ್ಲ. ಆ್ಯಂಡ್ ನಮಗೆ ಅಂತಲೇ ಎಕ್ಸ್ಟ್ರಾ ಕೇರ್ಗೆ ಅಂತ ಹೇಳಿ ನರ್ಸ್ ಇರ್ತಾರೆ. ಯಾವ ಟೈಮ್ ಅದರಲ್ಲೂ ಪ್ರೆಗ್ನೆನ್ಸಿ ಅಂತ ಹೇಳಿದರೆ ಮಿಡ್ನೈಟಲ್ಲೆಲ್ಲ ಬಂದುಬಿಟ್ಟೆಲ್ಲ ಚೆಕ್ BP ಆಗಲಿ ಹಾರ್ಟ್ ಬೀಟ್ ಆಗಲಿ ಪಾಪುದು ಪ್ರತಿ ಸತಿ ಮಿಡ್ನೈಟಲ್ಲಿ ಬರೋದು. 2 hours ಒಂದು ಸತಿ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಡೆಲಿವರಿ ಆದಮೇಲೂ ಅಷ್ಟೇ, ಪಾಪುಗೆ ಏನಾದರೂ ಜ್ವರ ಬಂದರೆ, ಪಾಪು ಏನಾದರೂ, ಬಿಕಾಸ್ ಆವಾಗ ಹುಟ್ಟಿದ ಮಗುಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ, ತುಂಬ ಅಳ್ತಾ ಇರುತ್ತೆ. ಆ್ಯಂಡ್ ನಮಗೂ ಅಷ್ಟು ಗೊತ್ತಾಗಲ್ಲ ಯಾವ ಥರ ಕೇರ್ ಮಾಡಬೇಕು, ಹೇಗಿರಬೇಕು. ಆ್ಯಂಡ್ ಆ ಹಾಸ್ಪಿಟಲ್ ಇರೋದ್ರಿಂದ ಅವರದ್ರಲ್ಲೇ ಮಕ್ಕಳು ಡಾಕ್ಟರ್ ಕೂಡ ಅವೈಲೇಬಲ್ ಇರ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಫಾಸ್ಟಾಗಿ ಬಂದು ಟ್ರೀಟ್ ಮಾಡ್ತಾರೆ. ಸೊ ಆ ಒಂದು ರೀಸನಿಂದ ನನ್ನ ಅಕ್ಕ ಮತ್ತು ನನ್ನ ಹಸ್ಬೆಂಡ್ ಬಂದುಬಿಟ್ಟು, ನಾವು ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ಯಾವ ಥರ ರೂಮ್ ಮಾಡ್ತಾಯಿದ್ದಾರೆ. ನಾವು ಸೆಮಿ ವಾರ್ಡ್ ತೊಗೊಳ್ಳೋಣ ಅಂತಲೇ ಹೇಳಿದ್ದು. ಬಟ್ ನಮ್ಮ ಅಕ್ಕ ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಿ ಇಲ್ಲ ಸ್ಪೆಷಲ್ ವಾರ್ಡೇ ತೊಗೊಳ್ಳೋಣ ಅಂತ ಹೇಳಿ ಅದು ಸ್ಪೆಷಲ್ ವಾರ್ಡ್ನ ಬುಕ್ ಮಾಡಿ ಬಂದಿದ್ದರು. ಆ್ಯಂಡ್ ಆಫ್ಟರ್ ದ್ಯಾಟ್ ಏನಾಯಿತು ಅಂತ ಹೇಳಿದರೆ, ಡೆಲಿವರಿ ಎಲ್ಲ ಅಂತೂ ಮುಗಿಸ್ಕೊಂಡು ಬಂದ್ವಿ. ಬಿಲ್ ಹೇಳಿಲ್ಲ ಅಲ್ಲ ಪಾಪುದು. ಓಕೆ, ನಂದು 82,000 ಆಗಿತ್ತು ಡೆಲಿವರಿದು ಆ್ಯಂಡ್ ಮೆಡಿಸಿನ್ಸ್ದು ಮತ್ತು ವಾರ್ಡ್ದೆಲ್ಲ. ಒಂದು ದಿನಕ್ಕೆ ನಮಗೆ ವಾರ್ಡ್ ಚಾರ್ಜು 4,600 ಏನೋ ಬೀಳ್ತಾಯಿದ್ದು. ವಿತ್ ನರ್ಸ್ 4,000 ವಾರ್ಡ್ ಚಾರ್ಜ್ ಬೀಳ್ತಾಯಿತ್ತು. 600 ಎಕ್ಸ್ಟ್ರಾ ನರ್ಸ್ಗಳಿಗೆ ಲೈಕ್ ಬಂದು ಟ್ರೀಟ್ ಮಾಡಿ ಹೋಗ್ತಾರಲ್ಲ ಅವ್ರ ಚಾರ್ಜಸ್ ಇರ್ತಾಯಿತ್ತು. ಸೊ ಒಂದು ದಿನಕ್ಕೆ 4,600 ವಾರ್ಡ್ ಚಾರ್ಜಸ್ ಇರ್ತಾಯಿತ್ತು. ಆ್ಯಂಡ್ ಅದೇ ಆಪ್ರೇಷನ್ದು ಡಾಕ್ಟರ್ ಫೀಸ್ ಎಲ್ಲ ಸೇರಿ 82,000 ನಂದಾಗಿತ್ತು. ಬಟ್ ಅದಲ್ಲದೇ ಕೆಲವೊಂದು ಎಕ್ಸ್ಟ್ರಾ ಮೆಡಿಸಿನ್ಸು, ಕೆಲವೊಂದು ಎಕ್ಸ್ಟ್ರಾ ಇಂಜೆಕ್ಷನ್ಸ್ ಎಲ್ಲ ಔಟ್ಸೈಡಿಂದ ಬರೆಯೋರು, ಅದೆಲ್ಲ ಒಂದು ಎಕ್ಸ್ಟ್ರಾ 25,000 ಆಯಿತು. ಸೊ ಇದ್ರ ಜೊತೆಗೆ ಪಾಪುದು NICUಗೆ ಇಟ್ಟಿದ್ವಲ್ಲ ಅವನದೇ ಒಂದು ದಿನಕ್ಕೆ 10,000 ಏನೋ ಆಗಿತ್ತು. ಓವರಾಲ್ ನಾನು ಹಾಸ್ಪಿಟಲಿಂದ ಆಚೆ ಬರೋ ಅಷ್ಟರಲ್ಲಿ 1,30,000 ಹತ್ತತ್ರ ಆಗಿಬಿಟ್ಟಿತ್ತು ನಮ್ಮ ಖರ್ಚು ಚಿಕ್ಕ ಪುಟ್ಟದ್ದು ಅಂತ ಹೇಳಿ. ಸೊ 1,30,000. ಸೊ ಇದು ಬಂದು ನಮ್ಮ ಹಾಸ್ಪಿಟಲ್ ಬಿಲ್ಲು. ಆ್ಯಂಡ್ ನಂದು ಯಾರು ಡೆಲಿವರಿ ಮಾಡಿದ್ದು ಅಂತ ಆಲ್ರೆಡಿ ಹೇಳಿದ್ದೀನಿ, ಡಾಕ್ಟರ್ ಸಂಜನಾ ಅಂತ ಹೇಳಿ, ಭಾರತಿ ಕ್ಲಿನಿಕ್ ಹಾಸನಲ್ಲಿರೋದು ಅವ್ರದ್ದು. ಸೊ ಅವ್ರದ್ದು ಡೀಟೇಲ್ಸ್ನ ಇಲ್ಲಿ ಹಾಕಿರ್ತೀನಿ, ಬೇಕಿರೋ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಶಿ ಈಸ್ ವೆರಿ ಸ್ವೀಟ್ ಆಯಿತಾ. ಬೆಸ್ಟ್ ಅಂದರೆ ಬೆಸ್ಟ್ ಗೈನಕಾಲಜಿಸ್ಟ್. ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂಥರ ಲೈಕ್ ಸ್ಪೆಷಲ್ ಫೀಲ್ ಮಾಡಿಸ್ತಾರೆ. ಆ್ಯಂಡ್ ಡೆಲಿವರಿ ಎಲ್ಲ ಆಗಿ ಆಚೆ ಬಂದಮೇಲೂ ಅಷ್ಟೇ, ಲೈಕ್ ಫಸ್ಟ್ ವಿಸಿಟ್ ಇರುತ್ತೆ ಅಲ್ಲ, ಆಲ್ಮೋಸ್ಟ್ ಒಂದು 5 to 6 ಡೇಸ್ ಆದಮೇಲೆ ಮತ್ತೆ ಕರೀತಾರೆ ಸ್ಟಿಚಸ್ನೆಲ್ಲ ನೋಡಲಿಕ್ಕೆ. ನಾನು ಹಾಗೆ ಕರೆದಿದ್ರು. ಸೊ ಸ್ಟಿಚಸ್ನೆಲ್ಲ ತೋರಿಸ್ಲಿಕ್ಕೆ ಹೋದಾಗ ನಮಗೆ ಸೆಲೆಬ್ರೇಷನ್ ಮಾಡಿದರು ಆಯಿತಾ. ಆ್ಯಂಡ್ ಅವ್ರು ಹೇಳೋದು ಎವ್ರಿ ಬರ್ತ್ ಈಸ್ ಅ ಸೆಲೆಬ್ರೇಷನ್ ಅಂತ. ಅವ್ರಿಗೆ ಪ್ರತಿಯೊಂದು ಮಗು ಹುಟ್ಟಾಗ್ಲೂ ಆ ಸೆಲೆಬ್ರೇಷನ್, ಅದರಲ್ಲೂ ಯಾವುದಾದ್ರು ಸ್ಪೆಷಲ್ ಕೇಸ್ ಈ ಥರ ಕಾಂಪ್ಲಿಕೇಶನ್ಸ್ ಏನಾದರೂ ಇದ್ದರೆ ಅವ್ರನ್ನ ಇನ್ನೂ ಎಕ್ಸ್ಟ್ರಾ ಕೇರ್ ತೊಗೊಂಡು ಸೆಲೆಬ್ರೇಟ್ ಮಾಡ್ತಾರೆ. ನಮಗೂ ಅದೇ ಥರ ಸೆಲೆಬ್ರೇಷನ್ ಮಾಡಿಸಿದ್ರು. ಇಟ್ ವಾಸ್ ವೆರಿ ವಂಡರ್ಫುಲ್ ಆಯಿತಾ. ಆ್ಯಂಡ್
ಅವರಂತೂ ತುಂಬ ಫೇವ್ರೆಟ್ ನಮ್ಮೆಲ್ಲ ಫ್ಯಾಮಿಲಿಗೂ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇವತ್ತು ಕಾಲ್ ಮಾಡಿದ್ರೂ ಮಾತಾಡ್ತಾರೆ, ಏನಾಯ್ತಪ್ಪ ಹೇಗಿದೆಯಪ್ಪ ಅಂತೇಳಿ. ಅಷ್ಟು ಸ್ವೀಟ್ ಆಯಿತಾ. ಸೊ ನನಗೆ ಟ್ರೀಟ್ ಮಾಡಿದ್ದು ದಿ ಬೆಸ್ಟ್ ಡಾಕ್ಟರ್. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ನಿಮ್ಮ ಡೆಲಿವರಿನ ಹಾಸನಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರೆ, ಸೊ ನನ್ನ ಸಜೆಷನ್, ನಾನು ತುಂಬ ಪ್ರೌಡಾಗಿ ಸಜೆಸ್ಟ್ ಮಾಡ್ಬೋದು, ಶಿ ವಿಲ್ ಬಿ ದ ಬೆಸ್ಟ್ ಡಾಕ್ಟರ್ ಫಾರ್ ಯು ಅಂತ. ಯಾವುದೇ ಹೆಣ್ಮಕ್ಳಾಗಲಿ ಯಾರೇ ಆಗಲಿ ಕಂಪ್ಲೀಟಾಗಿ ಕೇರ್, ಆ ಮಗು ಲೈಕ್ ಡೆಲಿವರಿ ಆಗಿ ಮಗು ಚೆನ್ನಾಗಿ ಸೇಫಾಗಿ ಮನೆಗೆ ಹೋಗೋ ತನಕನೂ ಕೇರ್ ಮಾಡ್ತಾರೆ, ನಿಮ್ಮ ಸ್ಟಿಚಸ್ನ ಕೇರ್ ಮಾಡ್ತಾರೆ. ಅವ್ರು ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿ ಎಕ್ಸ್ಪರ್ಟ್. ಅವರು ತುಂಬ ಚೆನ್ನಾಗಿ ನಾರ್ಮಲ್ ಡೆಲಿವರೀಸ್ ಮಾಡ್ತಾರೆ. ಸೊ ನೋಡಿ, ಯಾರಾದರೂ ಹಾಸನಲ್ಲಿ ಪ್ಲ್ಯಾನಿಂಗ್ ಮಾಡ್ತಾಯಿದ್ರೆ ನೀವು ಮಮ್ಮೀಸ್ ಆಗೋರು, ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓವರಾಲ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನನ್ನ ಡೆಲಿವರಿದು ಜರ್ನಿ ಅಷ್ಟೇ ತುಂಬ ಚೆನ್ನಾಗಿತ್ತು, ತುಂಬ ಕ್ಯೂಟಾಗಿತ್ತು, ತುಂಬ ಕೇರಿಂಗ್ ಆಗಿತ್ತು. ಪ್ರತಿಯೊಂದು ಕಡೆಯಿಂದನೂ ಎಲ್ಲ ಕಡೆ ನನಗೆ ಕೇರಿಂಗ್ ಸಪೋರ್ಟ್ ಜಾಸ್ತಿ ಸಿಕ್ತು. ಬಹುಶಃ ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ಕೇರಿಂಗ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು ಸಿಕ್ಕಿದರೆ ಎಲ್ಲರದು ಪ್ರೆಗ್ನೆನ್ಸಿ ಜರ್ನಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಲ್ಲ. ಸೊ ಇದಾಗಿತ್ತು ನಂದು ಪ್ರೆಗ್ನೆನ್ಸಿ ಜರ್ನಿ ಆ್ಯಂಡ್ ಡೆಲಿವರಿ ಜರ್ನಿ. ಹೋಪ್ ಯು ಆಲ್ ಲೈಕ್ ದಿಸ್. ಇನ್ ಫ್ಯೂಚರಲ್ಲಿ ನನ್ನ ಮದರ್ಹುಡ್ ಹೇಗಿದೆ ಅನ್ನೋದನ್ನ ವೀಡಿಯೋ ಮಾಡ್ತೀನಿ. ಸೊ ಅಲ್ಲಿ ತನಕ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಸ್ಟೇ ಟ್ಯೂನ್.